ಬೀದರ್ ಗ್ರಾಮ ಪಂಚಾಯತ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ, ತನಿಖೆಗೆ ಆಗ್ರಹ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಉಡಬಾಳ ಗ್ರಾಮ ಪಂಚಾಯಿತಿಯಲ್ಲಿ 2017ರಿಂದ 2024ರ ಸಾಲಿನವರೆಗೆ 14 ಮತ್ತು 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಸುಮಾರು 1,20,00,000ಕ್ಕೂ ಅಧಿಕ ಅವ್ಯವಹಾರ ನಡೆದಿದೆ ಎಂದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಲಕ್ಷ್ಮಣ ಕಲಶೆಟ್ಟಿ ಆರೋಪಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿಕೊಂಡು ಅವ್ಯವಹಾರ ಮಾಡಿದ್ದಾರೆ. ಅವ್ಯವಹಾರದ ಬಗ್ಗೆ ಈಚೆಗೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಪಿಡಿಒ ಅವರು ಸರ್ಕಾರದ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ. ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಗ್ರಾಮಸ್ಥರೊಂದಿಗೆ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮನೋಹರ್ ಸೊನ್ನೈ, ಪಾಂಡುರಂಗ ಭಂಗಿ, ಶ್ರೀನಿವಾಸ ರೆಡ್ಡಿ, ಜಗನ್ನಾಥ್ ಮಾಲಿ ಪಾಟೀಲ್, ಶಂಕರ್ ರೆಕೊಳಗಿ, ಸಂಜು ರೆಡ್ಡಿ, ವಿಜಯ್ ಕುಮಾರ್, ಜಗನ್ನಾಥ್ ಅರ್ಜುನ್, ರಾಜು ಬಕ್ಕಾರೆಡ್ಡಿ, ತುಕಾರಾಮ್ ತ್ಯಾಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶ್ರೀಮಂತರಾವ್ ಇಂಚೂರಿ, ನ್ಯೂಸ್ 25 ಬೀದರ್. ಮಾತೇ ಹೇಳ್ಯಾರವರು. ಅದಕ್ಕೆ ನಾನೇನು ಮಾಡ್ದೆ, ನಾನು RTI ಮುಖಾಂತರ 20/10/2023 ನಾ ಅರ್ಜಿ ಸಲ್ಲಿಸಿ 14ನೇ ಹಣಕಾಸು ಮತ್ತು 15ನೇ ಹಣಕಾಸು ಮಾಹಿತಿ ಕೇಳಿದೆ. ಮಾಹಿತಿ ಕೇಳಿದಾಗ ಅವರು ನೀವು ಇಷ್ಟು ದುಡ್ಡು ಕಟ್ಟಬೇಕಂತ ತಿಳ್ಕೊಂಡು ನಂಗೆ ದುಡ್ಡು ಕಟ್ಟಂತ ಹೇಳಿದ್ರು. ನಾ ಅದ್ರ ಪ್ರಕಾರ ಬಿಡಿ ಮುಖಾಂತರ ನಾನು ದುಡ್ಡು ಕಟ್ಟಿದ ನಂತರ 30 ದಿನದಾಗ ಅವರು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿತ್ತು. ಅವರು ಸುಮಾರಿಗೆ 1 ವರ್ಷ ತಕ್ಕ ನಂಗೆ ವಿಳಂಬ ಮಾಡಿ ಕಾಲಹರಣ ಮಾಡಿ ಲಾಸ್ಟಿಗೆ CS ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟ್ರ್ ಬರೆದಾಗ ನನಗೆ ದಾಖಲಾತಿ 1 ವರ್ಷ ಬಾದ್ ಕೊಟ್ಟರು. ಅದನ್ನು ನೋಡಿದಾಗ ಏನಪ್ಪ ಅಂತಂದ್ರೆ 14 ಮತ್ತು 15ನೇ ಹಣಕಾಸದಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಅಂತ ನನಗೆ ಕಂಡು ಬಂದಿದೆ. ಅದಲ್ಲದೆ ಯಾವುದೇ ಸದಸ್ಯರ ಗಮನಕ್ಕೆ ತರದೆ ಮತ್ತು ಯಾವುದೇ ಸಭೆಯಲ್ಲಿ ಮಂಡಿಸದೆ 14ನೇ ಹಣಕಾಸು ಮತ್ತು 15ನೇ ಹಣಕಾಸು ಏಕಪಕ್ಷೀಯವಾಗಿ ಅಧ್ಯಕ್ಷರು ಮತ್ತು ಸಂಧ್ಯಾರಾಣಿ ಅನಿಲ್ ಕುಮಾರ್ ಧಂಬಾಳೆ ಅವರೇನಪ್ಪ ಅಂದ್ರೆ PDO ಇದ್ದರು. ನರ್ಸಾರೆಡ್ಡಿ ಇದ್ರೆಡ್ಡಿ ಅಂತಕ್ಕಂಥ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರು. ಅವರಿಬ್ಬರು ಕೂಡ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಮೇಲ್ನೋಟಕ್ಕೆ ಅಲ್ಲದು, ಯಾಕಂದ್ರೆ ನನ್ನ ಹತ್ರ ದಾಖಲಾತಿಗಳಿವೆ. ಅದರಲ್ಲಿ SC STಗೆ 25% ಅನುದಾನ ಮೀಸಲಿಟ್ಟು ಉಳಿದ ಖರ್ಚು ಮಾಡಬೇಕು ಅವ್ರ ಕಾಮಗಾರಿ. ಅವ್ರು ಯಾವುದೇ ಕಾಮಗಾರಿ ಮಾಡಿಲ್ಲ. ಅವ್ರು ಏನು ಮಾಡ್ಯಾರ, ರಿಪೇರಿ ಹೆಸರಿನಲ್ಲಿ, ಕುಡಿಯೋ ನೀರಿನ ಹೆಸರಿನಲ್ಲಿ ಮತ್ತು ಇನ್ನಿತರ ಹೆಸರಿನಲ್ಲಿ ಏನಪ್ಪ ಅಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಸುಮಾರಿಗೆ ನನಗೆ ಲಭ್ಯವಾದ ದಾಖಲಾತಿ ಪ್ರಕಾರ 1,38,2,691 ರೂಪಾಯಿ ಡ್ರಾ ಮಾಡ್ಯಾರ. ಯಾವುದೇ ಪಂಚಾಯತ್ ಮೆಂಬರ್ಗೆ ಗಮನದಾಗಿಲ್ಲ. ಅವ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್, ಅದು 14ನೇ ಹಣಕಾಸು ಗೊತ್ತಿಲ್ಲ, 15ನೇ ಹಣಕಾಸು ಗೊತ್ತಿಲ್ಲ ಅಂತಕ್ಕಂಥ ಮಾತು ಮೆಂಬರ್ಗಳು ಹೇಳ್ಯಾರ ಸರ್. 1ನೇ ಭಾಗ ಸರ್. ಅದಾದ ನಂತರ ಉಡಬಾಳ ಗ್ರಾಮಕ್ಕೆ 2016-17ರಲ್ಲಿ ಶುದ್ಧ ಕುಡಿಯುವ ನೀರು ಘಟಕ ಅಂತಕ್ಕಂಥದ್ದಿತ್ತು. ಅದನ್ನು ಏನು ಮಾಡಿದ್ರು, ಕಟ್ಟಿದ್ರು ಸರ್. ಅದು ಮಾಡ್ಯಾರ. ಮಾಡಿದ ನಂತರ ಕನೆಕ್ಷನ್ ಕೊಟ್ಟಿಲ್ಲ ಸರ್. ನಾನು ಅಧ್ಯಕ್ಷರಿಗೆ ಮಾತಾಡಿದೆ, ಅಧ್ಯಕ್ಷರೇ ಯಾಕೋ ಕುಡಿಯುವ ನೀರಿನ ಘಟಕ ಬಂದಾಗ್ಯದ, ಅದು ಇಲ್ಲರಿ ಅವ್ರು ಗೊತ್ತಿದ್ರೆ ಓಡೋಗೇನ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡಿದೆ, ಜಿಲ್ಲಾ ಪಂಚಾಯತಿಗೆ, ಲ್ಯಾಂಡ್ ಆರ್ಮಿಗೆ ಎಲ್ಲ ಲೆಟ್ರ್ ಕೊಟ್ಟಾಗ ಉಡಾಫಿ ಉತ್ತರಗಳನ್ನು ಕೊಟ್ಟರು. ನಿರ್ಮಿತಿಗೆ ಹೋದೆ, ಅಲ್ಲಿ ಉಡಾಫಿ ಉತ್ತರ ಕೊಟ್ಟರು. ನನ್ನ ಜೊತೆಯಲ್ಲಿ ಮನೋಹರ್ ಅಂತಿದ್ದರು. ನಾವೆಲ್ಲರೂ ಹೋಗೇನಪ್ಪ ಅಂದ್ರೆ RTI ಹಾಕಿದಾಗ ನನಗೇನಪ್ಪ ಅಂದ್ರೆ ಸಂಪೂರ್ಣ ದಾಖಲಾತಿ ಕೊಟ್ಟಿದ್ದಾರೆ. ಅದರಲ್ಲಿ ಇವರು PDO ಏನು ಮಾಡ್ಯಾರ, ಹ್ಯಾಂಡ್ ಓವರ್ ಮಾಡ್ಕೊಂಡು ಸರ್, ಅನ್ಕಂಪ್ಲೀಟ್ ವರ್ಕ್ ಹ್ಯಾಂಡ್ ಓವರ್ ಮಾಡ್ಕೊಂಡು, ಟೋಟಲ್ ಇದೆ ಯಾವುದೇ ಕೆಲಸಗಳಲ್ಲಿ ಕೆಲಸ ಆಗ್ಲದನಪ್ಪ ಹ್ಯಾಂಡ್ ಓವರ್ ಮಾಡಿಕೊಂಡ್ರು. ಅದರಂತೆ 15ನೇ ಹಣಕಾಸಿನಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಸುಮಾರಿಗೆ ನನಗೆ ಲಭ್ಯವಾದ ದಾಖಲೆ ಪ್ರಕಾರ ಇಲ್ಲಿ ಕಾಮಗಾರಿಗಳಿವೆ ಸರ್. ಇಲ್ಲಿ ಒಟ್ಟು ಕೆಲಸನೇ ಇಲ್ಲ. ಕಂಪೌಂಡ್ ವಾಲ್ ಇಲ್ಲ, ಸ್ಕೂಲ್ ರ್ಯಾಂಪ್ ಅಂತ ಬರೆದ್ರೆ ಅದು ಇಲ್ಲ, CC ರೋಡ್ ಅಂತ ಬರೆದ್ರೆ ಅದು ಇಲ್ಲ, ಹೇಮರಮ್ಮ ಮಲ್ಲಮ್ಮ ಟೆಂಪಲ್ ಹತ್ರ ಏನಪ್ಪ ಅಂದ್ರೆ ನೀರಿಂದ ಪೈಪೇನ್ ಮಾಡಿದಂತಾರೆ ಅದು ಕೂಡ ಇಲ್ಲ. ಈ ಟೈಪಿನ ಉಡಬಾಳ ಗ್ರಾಮದಲ್ಲಿ 14ನೇ ಮತ್ತು 15ನೇ ಹಣಕಾಸಿನಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಆಗ್ಯದ. ಇದಕ್ಕೆ ಎಲ್ಲ ಅಧಿಕಾರಿಗಳು ಸಮಗ್ರ ತನಿಖೆ ಮಾಡಿ